60 ರೂಪಾಯಿ ಕೆಜಿ. ನಿನ್ನೆ ನಾನು ತೊಗೊಂಡು ಬಂದೇನೆ 60 ರೂಪಾಯಿ ಕೆಜಿ ರೀ. ಈಗ ಮತ್ತೆ ಇನ್ನು 2 ದಿನ ಬಿಟ್ಟರೆ 100 ರೂಪಾಯಿ ಕೆಜಿ ಹಾಕೈತಂತ. ಜನ ತಿನ್ನುವುದ ಏನು ಉಪವಾಸ ಸಾಯುದ್ರಿ? ಹೇಳ್ರಪ್ಪ. 5 ರೂಪಾಯಿದಾಗ ಯಾರು ತಿನ್ನಂಗಿಲ್ಲ, 100 ರೂಪಾಯಿದಾಗ ತಿಂತಾರೆ. ಏನು ಮಾಡಿದ್ರೆ ಅವ್ರಿಗೆ ಸರ್ಕಾರಕ್ಕೆ ನಾವು ಏನು ಹೇಳೋಂಗೆ ಇಲ್ಲ. ಅವ್ರಿಗೆ ಏನು ಬೇಕಾದ ಮಾಡ್ಕೊಂಡು ಹೋಗ್ಲಿ. ಇನ್ನೊಮ್ಮೆ ಹೋಸ್ಟಿಗೆ ಬರ್ತಾರಲ್ಲ ಅವಾಗ ವ್ಯವಸ್ಥೆ ಮಾಡ್ತೀವಿ. ನಿನಗೈತೆ ಮುಂದಕ್ಕೆ ನಿನಗೈತೆ ಪಚಕ್ ಮತ್ತೆ ಎಲ್ಲ ಏರ್ಕೊಂಡು ತಿಂದ್ರೆ ಮತ್ತೆ ಬಡವ್ರು ಎಲ್ಲ ತೆಲಿಗೆ ಹೋಗ್ಬೇಕ್ರಿ. ದುಡ್ಕೊಂಡು ತಿನ್ನೋರು ನಾವು ಕೈ ಮೇಲೆ ಹೆಚ್ಚಿಗೆ ಮಾಡತ್ತೇವೆ. ಒಂದು ಕಡೆ ಫ್ರೀ ಮಾಡ್ತಾರ್ರಿ, ಒಂದು ಕಡೆ ಹೆಚ್ಚಿಗೆ ಮಾಡಿ ಬಡವ್ರ ಮೇಲೆ ತಲೆ ಮೇಲೆ ಹಾಕಿ ಎಲ್ಲ ಇದನ್ನ ಮಾಡತ್ತಾರೆ. ಏನು ಮಾಡಿದ್ರೆ ಅಡ್ಡಾಡ್ ತೊಗೊಂಡು ಅದರಿಂದ ಎಷ್ಟು ಹಾನಿ ಆಗತ್ತವ್ರಿ. ಖಾಲಿ ಫ್ರೀ ಅಡ್ಡಾಡ್ ತೊಗೊಂಡು ಏನು ಮಾಡೋದೈತಿ? 2,000 ರೂಪಾಯಿ ತಂದ್ರು ವಾರಾಂತರ ದುಡಿದು 2-3 ಸಾವಿರ ರೂಪಾಯಿ ತಂದ್ರು ಸಂತೆ ಆಗೋದು. ಅವಾಗ ಕಟ್ಗೆ ಮಾರಿ 2 ಕಿಲೋ ಅಕ್ಕಿ ಹೋದ ಮಕ್ಕಳು ಜೀವನ ಮಾಡ್ಕೊಂತಿದ್ವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈಗ ಏನಿಲ್ಲ, ಏನು ಮಾಡೋಣ? ಒಂದೊಂದು ದಿನ ಮಕ್ಕಳು ಕರ್ಕೊಂಡು ಉಪವಾಸ ಬಿದ್ದ 10 ಕಿಲೋ ಅಕ್ಕಿ ಕೊಡ್ತಾನೆ. ನಾವು 5 ಕಿಲೋ ಅಕ್ಕಿ ಕೊಡಾಕತ್ತಾನ. ರೇಷನ್ ಅಕ್ಕಿ 5 ಕಿಲೋ ಕೊಡಾಕತ್ತಾನ. 5 ಕಿಲೋನಾಗ ಏನಕತ್ತಿ? ನಮ್ಗೆ ಕೊಡೋದು ನಮ್ಮ ಕಾಡಿನ ಸರಿಷ್ಟ ಅಕ್ಕಿ ಕೊಡ್ಬೇಕಿಲ್ಲ. ಏನಿಲ್ಲ, ಸುಮ್ಮನೆ ಏನಿಲ್ಲ, ಸಕ್ಕರೆ ಇಲ್ಲ, ಏನಿಲ್ಲ. ಹಿಂದಿಂದೆಲ್ಲ ಹೋಗ್ಬಿಡ್ತು. ಈಗಿಂದ ಏನೈತಿ? 4 ಕಿಲೋ ಅಕ್ಕಿ, 5 ಕಿಲೋ ಅಕ್ಕಿ ತಗೋರಿ, ಬೇಕಾರೆ ತಿನ್ರಿ, ಸಾಕಾರ ಬಿಡ್ರಿ ಅಂದ್ರೆ ಅದಕ್ಕಿಂತ ಮುಂದೆ ಖಾರ, ಉಪ್ಪು, ಒಳ್ಳೆಣ್ಣೆ, ಸಕ್ಕರೆ, ಚಾಪುಡಿ ಬೇಡ. ಎಲ್ಲ ಏರಿಸಿಬಿಟ್ರು. 45 ರೂಪಾಯಿ 40 ರೂಪಾಯಿ ಸಕ್ಕರೆ ಕೆಜಿಗೆ, ಒಳ್ಳೆಣ್ಣೆನೂ ತುಟ್ಟಿ. ಎಲ್ಲ ಏನು ಮಾಡೋದೈತಿ? ಏನು ತಿನ್ಬೇಕು? ಬಡಬಗ್ರ ಸಾಯ್ಬೇಕಾ? ಏನು ಮಾಡಿದ್ರೆ ಅವ್ರಿಗೆ ಸರ್ಕಾರಕ್ಕೆ ನಾವು ಏನು ಹೇಳೋಂಗೆ ಇಲ್ಲ. ಅವ್ರಿಗೆ ಏನು ಬೇಕಾದ ಮಾಡ್ಕೊಂಡು ಹೋಗ್ಲಿ. ಇನ್ನೊಮ್ಮೆ ಹೋಸ್ಟಿಗೆ ಬರ್ತಾರಲ್ಲ ಅವಾಗ ವ್ಯವಸ್ಥೆ ಮಾಡ್ತೀವಿ. ಸಿದ್ದರಾಮಯ್ಯ ಇಲ್ಲ ರೀ, ಅನಾನುಕೂಲ ಜಾಸ್ತಿ ಐತಿ. ಫ್ರೀ ಅಲ್ಲ, ಫ್ರೀ ಮಾಡಿ ಇದು ಬಸ್ಸಿನ ಫ್ರೀ ಮಾಡಿ ತಿನ್ನೋನ್ನ ಅಕ್ಕಿದು ಬ್ಯಾಳಿ ರೇಟ್ ಜಾಸ್ತಿ ಮಾಡಿದ್ರೆ ಏನು ಬಂತ್ರಿ? ಆಮೇಲೆ ಕರೆಂಟ್ ಬಿಲ್ ಜಾಸ್ತಿ ಐತಿ. ರೇಷನ್ ರೇಟ್ ಕಡಿಮೆ ಮಾಡಿರಿ. ಇನ್ನೂ ಅದರಿಂದ ಜನರಿಗೆ ಯೂಸ್ ಐತಿ. ಇದು ಏನು ಉಪಯೋಗ ಐತ್ರಿ? ಫ್ರೀ ಬಸ್ ಯಾರಿಗೂ ಏನೂ ಉಪಯೋಗ ಇಲ್ಲ. ಇದರಿಂದ ಇನ್ನೂ ಸಾಯೋದು, ಆಕ್ಸಿಡೆಂಟ್ ಆಗೋದು ಇದೇ ಜಾಸ್ತಿ ಆಗೈತೆ ಹೊರತು ಏನೂ ಉಪಯೋಗ ಇಲ್ಲ. ಇದು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇದನ್ನ ಮೊದಲು ಬಂದ್ ಮಾಡ್ಬೇಕು. ಸರ್ಕಾರ ಇದನ್ನ ಬಂದ್ ಮಾಡ್ಬೇಕು. ಇದರಿಂದ ಏನೂ ಉಪಯೋಗ ಇಲ್ಲ. ಅಲ್ಲ, ಇಡೀ ಕರ್ನಾಟಕ ತುಂಬಾ ಅಡ್ಡಾಡ್ಬೋದು ಅಂತ ಏನು ಮಾಡಿದ್ರೆ ಅಡ್ಡಾಡ್ ತಗೊಂಡು ಅದರಿಂದ ಎಷ್ಟು ಹಾನಿ ಆಗತ್ತವ್ರಿ. ಖಾಲಿ ಫ್ರೀ ಅಡ್ಡಾಡ್ ತೊಗೊಂಡು ಏನು ಮಾಡೋದೈತಿ? ಇದು ಏನೂ ಉಪಯೋಗ ಇಲ್ಲ. ಇದನ್ನ ಮೊದಲು ಬಂದ್ ಮಾಡ್ಬೇಕು ನೋಡ್ರಿ, ಅಷ್ಟೇ ಕೇಳ್ಕೊಳ್ಳೋದು. ಏನು ಸುಮ್ಮನೆ ಕೂತಿರಲ್ಲ. ಅನುಕೂಲ ಇಲ್ರಿ, ಅನಾನುಕೂಲ ಜಾಸ್ತಿ ಆಗೈತಿ. ಅನುಕೂಲ ಅಂತ ಏನೂ ಇಲ್ಲ, ಅನಾನುಕೂಲ ಜಾಸ್ತಿ ಐತಿ ಇದರಿಂದ. ಹಂಗೆ ನೋಡಿದ್ರೆ ಪುರುಷರಿಗೂ 50% ಕೊಡ್ತೇವೆ ಅಂತಂದಿದ್ದೀರಿ. ಈಗ ಪುರುಷರಿಗೆ ಕೊಡ್ಲಿ, ಮಹಿಳೆಯರಿಗೆ ಕೊಡ್ಲಿ, ಇದನ್ನ ಫ್ರೀ ಮಾಡಿ ನೀವು ತಿನ್ನೋಣ ಅಕ್ಕಿ ಬ್ಯಾಳಿ ರೇಟ್ ಜಾಸ್ತಿ ಮಾಡಿದ್ರೆ ಏನು ಬಂತ್ರಿ? ಈಗ ನೋಡ್ರಿ ಕರೆಂಟ್ ಬಿಲ್ 500 ರೂಪಾಯಿ ಬರೋದು 3,500 ಬಂದೈತೆ ನಮ್ದು. ಏನು ಫ್ರೀ ಕೊಟ್ಟಂಗತ್ರಿ? ಜನರಿಗೆ ಇದರಿಂದ ಏನು ಉಪಯೋಗ ಇಲ್ಲ. ಇಲ್ಲಿ ಫ್ರೀ ಮಾಡಿ ಅಲ್ಲಿ ತೊಗೊಳಕತ್ತಾರ ಅಷ್ಟೇ ರೀ ಅವ್ರು. ಮಕ್ಕಳಿಗೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಕರೆಂಟ್ ಒಳಗೆ ಜಾಸ್ತಿ ಮಾಡ್ಯಾರ ಕರೆಂಟ್ ಬಿಲ್. ಅದರಿಂದ ಜನರಿಗೆ ಲಾಸ್ ಅಲ್ರಿ. 60 ರೂಪಾಯಿ ಕೆಜಿ. ನಿನ್ನೆ ನಾನು ತೊಗೊಂಡು ಬಂದೇನೆ 60 ರೂಪಾಯಿ ಕೆಜಿ ರೀ. ಈಗ ಮತ್ತೆ ಇನ್ನು 2 ದಿನ ಬಿಟ್ಟರೆ 100 ರೂಪಾಯಿ ಕೆಜಿ ಹಾಕೈತಂತ. ಜನ ತಿನ್ನುವುದ ಏನು ಉಪವಾಸ ಸಾಯುದ್ರಿ? ಆಯ್ತು. ಆಮೇಲೆ ನಾವು ಇಲ್ಲೇ ವ್ಯಾಪಾರ ಮಾಡೋರ್ರಿ. ಅದ್ರ ಮೇಲೆ ನಮ್ಮ ಹೊಟ್ಟೆ ಜೀವನ ಎಲ್ಲ ನಡೆಯಲ್ರಿ. ಅಷ್ಟು ಗಗನಕ್ಕೆಲ್ಲ ಏರ್ಸಿದ್ರಿ ಅವ್ರು. ರೇಟ್ ದರಕ್ಕೆ ಏರ್ಸಿದ್ರಿ. ಅದಕ್ಕೆ ಅದನ್ನು ಕಮ್ಮಿ ಮಾಡ್ಬೇಕಂತ ಹೇಳ್ರಿ ಅಣ್ಣ. ರೇಟ್ ಹೆಚ್ಚಿಗೆ ಮಾಡತ್ತೇವೆ. ಒಂದು ಕಡೆ ಫ್ರೀ ಮಾಡ್ತಾರ್ರಿ, ಒಂದು ಕಡೆ ಹೆಚ್ಚಿಗೆ ಮಾಡಿ ಬಡವ್ರ ಮೇಲೆ ತಲೆ ಮೇಲೆ ಹಾಕಿ ಎಲ್ಲ ಇದನ್ನ ಮಾಡತ್ತಾರ್ರಿ ಅವ್ರು. ಯಾಕೆ ಅದಕ್ಕೆ ಹಿಂಗಾಗಿ ಕಡಿಮೆ ಮಾಡ್ರಿ ಅಂತ ಹೇಳಿ ಕೇಳ್ಕೊಂತೇವ್ರಿ ಅವ್ರ ಕಡೆ. ಅಲ್ರಿ, ನಮ್ಗೆ ಎಲ್ಲ ನಮ್ಮ ಕಡೆ ಅಂತ ಎಲ್ಲ ತಗೊಂತಾರ್ರಿ ಅವ್ರು. ಮತ್ತು ಅದು ಎಲ್ಲ ಹೊಡೆದು ಬೀಳತೈತಿ. ಮಾರೋದು ಎಲ್ಲ ಅವ್ರಿಗೆ ಕೊಡೋದು ರೀ ನಾವು. ಈಗ ಮಾಲಕರು ಎಷ್ಟು ಕೊಡ್ತಾರೆ ಅಷ್ಟ್ರ ಮೇಲೆ ನಾವು ವ್ಯಾಪಾರ ಮಾಡ್ಕೊಂಡು ಹೋಗೋದಣ್ಣ. ಅದಕ್ಕೆ ಹಿಂಗಾಗಿ ಬಡವ್ರಿಗೆ ಹೊಟ್ಟೆ ತುಂಬ ಆತಿಲ್ಲಣ್ಣ. ನಾವು ವ್ಯಾಪಾರ ಮಾಡೋರ್ರಿ ರೋಡ್ ಮೇಲೆ. ಅದಕ್ಕೆ ಹಿಂಗಾಗಿ ನಮ್ಗೇನು ಇದು ಆಗೋಲ್ಲಣ್ಣ. ಏನು ಮಾತೇ ಇಲ್ಲ, ಮಾಡಕ್ಕೆ ಬರ್ದಲ್ರಿ ನಮ್ಗಂತೂ. ನಾವು ಇಲ್ಲೇರಲ್ರಿ ಹಳ್ಳಿಯರು. ಮತ್ತೆ ಎಲ್ಲ ಏರ್ಕೊಂಡು ತಿಂದ್ರೆ ಮತ್ತೆ ಬಡವ್ರು ಎಲ್ಲ ತೆಲಿಗೆ ಹೋಗ್ಬೇಕ್ರಿ. ದುಡ್ಕೊಂಡು ತಿನ್ನೋರು ನಾವು ಕೈ ಮೇಲೆ. ಎಲ್ಲ ಹೊಲ ಇಲ್ಲ, ಏನಿಲ್ಲ. ಒಂದು ಗುಡಿಸಲ ಹಾಕೊಂಡು ಜೀವನ ಮಾಡ್ಕೊಂಡು ಹೊಂಟೇವಿ. ಮನೆ ಇಲ್ಲ, ಹೊಲ ಇಲ್ಲ. ಈಗ ಎಲ್ಲ ಏರೈತ್ರಿ ಅಂದ್ರೆ ಮತ್ತೆ ಬಡವ್ರು ಅವ್ರಿಗೆ ತಿಳಿಬೇಕ್ರಿ. ಎಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದು 5 ಕಿಲೋ ದೊಣ್ಣಗಾಯಿ ಕೇಳಕ್ಕೆ ಹೋದ್ರೆ 35-40 ರೂಪಾಯಿ ಹೇಳ್ತಾರೆ. ಒಂದು ಮೆಣಸಿನ್ಕಾಯಿ ಕೇಳಕ್ಕೆ ಹೋದ್ರೆ 30 ರೂಪಾಯಿ 5 ಕಿಲೋವು 25 ರೂಪಾಯಿ 5 ಕಿಲೋ ಅಂತಾರೆ. ನಮ್ಮಂಥ ಬಡ ಜನ ಕೂಲಿ ಕೆಲಸ ಮಾಡಿದ್ರೆ 200 ರೂಪಾಯಿ ಬರ್ತೈತಿ. ನಾವು ಏನಂತ ಹೊಟ್ಟೆ ತುಂಬ್ಕೋಬೇಕ್ರಿ.
ಬಸ್ ಒಂದು ಫ್ರೀ ಮಾಡಿರಿ ಏನು ಹೆಣ್ಮಕ್ಳು ಹೋಗೋದು ಬರೋದು ಅದ ನಡೆದು ಬಿಟ್ಟತಿ ಅಲ್ರಿ. ಕಾಳು ಕಡಿ ಹೊಟ್ಟೆ ತಿನ್ನೋದು ಒಟ್ಟು ಕಡಿಮೆ ಮಾಡಿದ್ರೆ ಯಾವುದಾದ್ರೂ ಆಕತಿ. ಕಡಿಮೆ ಮಾಡ್ಬೇಕ್ರಿಪ್ಪ. ಎಲ್ಲನೂ ಏರ್ಸ್ಕೊಂಡು ಕುಂತ್ರೆ ಹೆಂಗೆ ತಿನ್ನೋನು ಹೆಂಗೆ ಜೀವನ ಮಾಡೋಣ್ರಿ ನಾವು? ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9 ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟೇರ ಸಿಂಹ ಜಂಗ್ಲಿ.